ಟ್ರೈನಿಂಗ್ ಸೆಂಟರ್ ಕಲಬುರಗಿ ಮತ್ತು ಬಸವೇಶ್ವರ ಸಮಾಜ ಸೇವಾ ಬಳಗದ ನೇತೃತ್ವದಲ್ಲಿ ಇವತ್ತು 2025ನೇ ಬ್ಯಾಚ್ನ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಬಸವೇಶ್ವರ ಸೇವಾ ಬಳಗದ ಅಧ್ಯಕ್ಷರು ಆತ್ಮೀಯರಾದಂಥ ಪ್ರೊಫೆಸರ್ ಎಸ್ ಪಿ ಪಾಟೀಲ್ ಅವರೇ ಮತ್ತು ಮುಖ್ಯ ಅತಿಥಿಗಳಾಗಿ ಏಕತಾನೆ ಮಾತನಾಡಿರುವಂತಹ ಸಮಾಜ ಸೇವಕರಾದಂತಹ ಓಂಕಾರ ಭಟ್ಟಾರ್ ಅವರೇ, ಆತ್ಮೀಯರು ಹಿರಿಯರಾದಂಥ ಶಿವಯೋಗಪ್ಪ ಎಸ್ ಬಿರಾದಾರ್, ಗೌರವ ಅಧ್ಯಕ್ಷರು ಬಸಪ್ಪ ಉತ್ತರ ವಲಯ ಕಲಬುರಗಿಯವರೇ ಮತ್ತು ಈ ಸಂಸ್ಥೆಯ ರೂವಾರಿಗಳು ಆತ್ಮೀಯರು ಆದಂಥ ಅಧ್ಯಕ್ಷರಾದಂಥ ಅಸ್ಲಾಂ ಶೇಖ್ ಅವರೇ, ನಿರೂಪಣೆ ಮಾಡುತ್ತಿರುವಂಥ ಸಹೋದರಿಯವರೇ, ಶಿಕ್ಷಕ, ಈ ತರಬೇತಿಯ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳೇ, ಶಿಕ್ಷಕರೇ, ತರಬೇತಿಯನ್ನು ಪಡೆದುಕೊಂಡು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಹೋಗುವಂತ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿ. ಇವತ್ತು ಬಹಳ ಖುಷಿಯಾದಂಥದ್ದು ಏನಂತಂದ್ರೆ, ನಾನು ಅನೇಕ ತರಬೇತಿ ಕೇಂದ್ರಗಳನ್ನ, ಕಂಪ್ಯೂಟರ್ ತರಬೇತಿ ಕೇಂದ್ರಗಳನ್ನ ನೋಡಿ ಹಲವಾರು ಸ್ನೇಹಿತರು ನಮ್ಮ ಸೇಡಮ್ಮ ಕಲಬುರಗಿ ಒಳಗಿದ್ದಾರೆ. ಶಹಬಜಾರ್ ಈ ಏನು ರೋಡ್ ಇದೆ, ಆಳಂದ ನಾಕ ಅಥವಾ ಖಾದ್ರಿ ಚೌಕದ ಪರಿಸರದಲ್ಲಿ ಇರುವಂತಹ ಒಂದು ಕಂಪ್ಯೂಟರ್ ಸೆಂಟರ್ ಕಳೆದ 14 ವರ್ಷಗಳ ಸುದೀರ್ಘ ತಪಸ್ಸು. ಈ ತಪಸ್ಸಿನ ಫಲದಿಂದ ಇವತ್ತು 300ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಅಧ್ಯಯನ ಮಾಡ್ತಿದ್ದಾರೆ ಮತ್ತು 6 ತಿಂಗಳಿಗೆ ಒಂದೊಂದು ಬ್ಯಾಚ್ ನಿರ್ಗಮಿಸ್ತಾ ಇದ್ದಾರೆ ಅನ್ನುವಂಥದ್ದು ವಿಷಯ ನಾನು ಕೇಳಿದೆ. ಅಸ್ಲಾಂ ಶೇಖ್ ಅವರು ನಡೆದು ಬಂದಂತ ದಾರಿ, ಅಫ್ಜಲ್ಪುರದಿಂದ ಬಂದು ಇಲ್ಲೇ ಬಾಲ್ಯದಿಂದ ಇಲ್ಲೇ ಬಂದು ಶಿಕ್ಷಣವನ್ನ ಪಡೆದು ಶರಣಬಸವೇಶ್ವರ ಕಾಲೇಜಿನಲ್ಲಿ ಅಧ್ಯಯನ ಮಾಡಿ ತಮ್ಮೆಲ್ಲ ಸಂಕಷ್ಟಗಳ ಪರಿಸರದಲ್ಲಿ ಅಷ್ಟೆಲ್ಲವನ್ನ ಎದುರಿಸಿ ಇಂಥ ಒಂದು ದೊಡ್ಡ ಕೇಂದ್ರವನ್ನ ಪ್ರಾರಂಭ ಮಾಡಿ ಸಾವಿರಾರು ಮಕ್ಕಳಿಗೆ ವಿದ್ಯಾದಾನ ಮಾಡುವಂಥದ್ದು, ಅದರಾಗ ವಿಶೇಷವಾಗಿ ಇವತ್ತಿನ ಪ್ರಸ್ತುತ ಏನು ನಮ್ಮ ಸಮಾಜಕ್ಕೆ ಬೇಕಾಗುವಂತ ಜಗತ್ತಿನ ನಾಗಾಲೋಟದಲ್ಲಿ ಏನು ನಾವು ಮುಂದುವರಿತಾ ಇದ್ದೀವಿ ಅಂತಹ ಸಂದರ್ಭದ ಒಂದು ಕಂಪ್ಯೂಟರ್ ಜ್ಞಾನವನ್ನ ಕೊಡುವಂಥದ್ದು. ಒಂದು ಕಾಲಕ್ಕೆ ಬೇರೆ ಬೇರೆ ವಿಷಯಗಳಿಗೆ ಬಹಳ ಪ್ರಾಧಾನ್ಯತೆ ಇತ್ತು. ಅದು ಸೋಷಿಯಲ್ ಇರ್ಬೋದು, ಈಗೂ ಇವೆ, ಅವಕ್ಕೆಲ್ಲ ಎಲ್ಲ ಸಬ್ಜೆಕ್ಟ್ಗಳಿವೆ, ಈಗೂ ಇವೆ, ಇಲ್ಲಂತಿಲ್ಲ, ಎಲ್ಲಕ್ಕೂ ಹೆಚ್ಚಿನ ಪ್ರಾಧಾನ್ಯತೆ ಇದೆ. ಅವೆಲ್ಲಗಳನ್ನ ಓದಬೇಕಾದ್ರೆ ಬೇಸಿಕ್ ನಾಲೆಜ್, ಕಂಪ್ಯೂಟರ್ ನಾಲೆಜ್ ಮತ್ತು ಸರ್ ಅವರು ನಮ್ಮ ಬಸವೇಶ್ವರ ಸೇವಾ ಬಳಗದ ಪ್ರೊಫೆಸರ್ ಎಚ್ ಪಿ ಪಾಟೀಲ್ ಹೇಳಿದಾಗ ಎಲ್ಲ ಕ್ಷೇತ್ರಗಳಲ್ಲಿ ಈ ಜ್ಞಾನ ವ್ಯಾಪಿಸಿದೆ. ಇದು ಇರಲಿಲ್ಲ ಅಂದ್ರೆ, ಈ ಕಂಪ್ಯೂಟರ್ ಜ್ಞಾನ ಇರಲಿಲ್ಲ ಅಂದ್ರೆ ಜಗತ್ತಿನಲ್ಲಿ ನಾವೆಲ್ಲ ಶೂನ್ಯರಾಗ್ತೇವೆ, ನಾವ್ಯಾರು ಈ ಅನಕ್ಷರಸ್ಥರಾಗಿ ಬಿಡ್ತೇವೆ ಅನ್ನುವಂಥದ್ದು ಕೊರಗಿದೆ. ನಮ್ಮ ತಲೆಮಾರು, ನಾವೆಲ್ಲ ಕಂಪ್ಯೂಟರ್, ಅವಾಗೆಲ್ಲ ಕಂಪ್ಯೂಟರ್ ಇದ್ದಿಲ್ಲ ನಮಗೆ, ನಮ್ಮ ಕಾಲಕ್ಕೆ ಒಂದು ಇವರು ಸಹಿತ ಅವಾಗ ಹಿಂದಕ್ಕೆ, ಇವ್ರಿಗಿಂತ ಮುಂಚೆ ನಾವೆಲ್ಲ ಟೈಪ್ ಹುಡುಕ್ತಿದ್ದೇವೆ, ಅವಾಗೆಲ್ಲ ಟೈಪ್ ಮಾಡ್ತಿದ್ದೇವೆ. ಈಗ ಅದು ಟೈಪ್ ಹೋಯ್ತು, ಈಗ ಟೈಪ್ ಮಾಡೋದು ಹೋಯ್ತು. ಈಗ ಕಂಪ್ಯೂಟರ್ ಬಂದದ, ಮೊಬೈಲ್ ಬಂದದ. ಈ ಜಗತ್ತಿನ ಎಲ್ಲ ಜ್ಞಾನಗಳನ್ನ ಪಡಿಬೇಕಾದ್ರೆ ಈ ಕಂಪ್ಯೂಟರ್ ನಾಲೆಜ್, ಮೊಬೈಲ್ ನಾಲೆಜ್, ಪ್ರತಿಯೊಂದು ಮಗುವಿನ ಕೈಯೊಳಗ ಮೊಬೈಲ್ ಇದೆ. ಯಾವ ಮಗುವಿನ ಕೈಯೊಳಗ ಮೊಬೈಲ್ ಇದೆ, ವಿದ್ಯಾರ್ಥಿಗಳ ಕೈಯೊಳಗ, ಹಿರಿಯರ ಕೈಯೊಳಗ ಮೊಬೈಲ್ ಇದೆ. ಹಿರಿಯರ ತಲೆಮಾರು ಹೆಂಗಿತ್ತಂದ್ರೆ ಮೊಬೈಲ್ ಆಪರೇಟ್ ಮಾಡಕ್ ಬರ್ತಿದ್ದಿಲ್ಲ. ಈಗ ಅವರು ಕಲಿಕತ್ತಾರ ನಿಮ್ಮನ್ನು ನೋಡಿ. ಈಗ ನಾನು ಫಾಸ್ಟ್, ನನಗಿಂತಲೂ ನನ್ನ ಮಕ್ಕಳು ಫಾಸ್ಟ್ ಅದ ಮೊಬೈಲ್ನಾಗ, ಕಂಪ್ಯೂಟರ್ನಾಗ. ಅಂದ್ರೆ ನೀವು ಈ ಜಗತ್ತಿನಲ್ಲಿ, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ, ಕಾಂಪಿಟೇಷನ್ ಯುಗದಲ್ಲಿ ನೀವು ಬದುಕ್ತಾ ಇದ್ದೀರಿ. ನೀವು ಎಲ್ಲವನ್ನ ತಿಳ್ಕೋಬೇಕಪ್ಪ, ಎಲ್ಲ ಪರೀಕ್ಷೆಗಳನ್ನ ಎದುರಿಸಬೇಕಪ್ಪ. ಹಾಗೆ ತರಬೇತಿ ಸಕ್ಸೆಸ್ ಕಂಪ್ಯೂಟರ್ ಸೆಂಟರ್ ನಲ್ಲಿ ಇಲ್ಲಿ ತರಬೇತಿ ಪಡೆದಂತವರು ನಿಜ ಜೀವನದಲ್ಲಿ ನಿಮ್ಮ ಕ್ಷೇತ್ರಗಳಲ್ಲಿ ಬದುಕನ್ನ ಕಟ್ಟಿಕೊಳ್ಳುವುದಕ್ಕೆ, ಸಕ್ಸಸ್ಫುಲ್ ಜೀವನ ಆಗುವುದಕ್ಕೆ ಬಹಳ ಪ್ರೇರಣಾದಾಯಕವಾದಂತಹ ಸಂಸ್ಥೆ ನಮ್ಮ ಜಿಲ್ಲೆಯಲ್ಲಿ ಯಾವುದಾದ್ರೂ ಇದ್ರೆ ನಮ್ಮ ಸಕ್ಸಸ್ ಅಭಿಮಾನ ಹೇಳ್ತೀನಿ. ಯಾಕಂದ್ರೆ ನನಗೆ ಕರೆಸಿದ್ದಾರೆ ಈ ಮಾತುಗಳನ್ನ ಹೇಳ್ತಾ ಇಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ನಾನು ಸ್ಟಡಿ ಮಾಡಿದೆ ಇಲ್ಲೇ ಕುಂತಲ್ಲಿ, ಏನು ಇದರ ಸಾಧನೆಗಳೇನು ಅಂತ ನಾನು ತಿಳ್ಕೊಂಡೆ. ಸೊ ಈ ರೀತಿಯಾದಂತಹ ಕೆಲವರು ಪ್ರಾರ್ಥನೆ ಮಾಡೋ ಟೈಮಿಗೆ ಬಹಳ ಹಿಂಜರಿಕೆ ಮಾಡ್ಕೊಂಡ್ರು, ನನಗೆ ಬರಲ್ಲ ಪ್ರಾರ್ಥನೆ, ನನಗೆ ಮಾತಾಡಕ್ಕೆ ಬರಲ್ಲ ಅಂತಂದು. ಇದೆಲ್ಲ ನಾವು ಇವ್ರು ಹೇಳ್ದಂಗ ಭಟ್ಟಾರ್ ಅವ್ರು ಹೇಳಿದ್ರು, ಬಹಳ ಚೆನ್ನಾಗಿರೋದು
ಈ ವೇದಿಕೆಗಳನ್ನು ಬಳಕೆ ಮಾಡಿಕೊಳ್ಳಿ. ಹಿಂಜರಿಕೆ ಯಾವ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿನಿಯರಿಗೆ ನನ್ನ ಬಗ್ಗೆ ಅಂದ್ರೆ ನನಗೇನಾರ ತಿಳ್ಕೊತಾರ, ನಾನು ಇಲ್ಲಿ ಬಂದು ನಾ ಇನ್ನೊಬ್ಬರು ನಂಬ್ತೇನೆ ಅಥವಾ ನನ್ನ ಬಗ್ಗೆ ಏನಾದರೂ ತಿಳ್ಕೊತಾರಂತೆ ಹಿಂಜರಿಕೆ. ಆಮೇಲೆ ನನ್ನ ಬಗ್ಗೆನೇ ಅವ್ರು ಏನಾರೇ ತಿಳ್ಕೊಲೇಕ, ಯಾರು ಏನೇ ತಿಳ್ಕೊಂಬಲೇಕ, ನಾನು ಮಾತಾಡ್ತೀನಿ, ನಾನು ಹಾಡ್ತೀನಿ. ಬಹಳ ಆಶ್ಚರ್ಯ, ಇತ್ತೀಚಿನ ಒಂದು ಬಹಳ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮಂತ ಒಬ್ಬ ವಿದ್ಯಾರ್ಥಿ ಒಂದು ಹಾಡ ಹೇಗೋ ಹಾಡಲು ಅದನ್ನ ಅಲ್ಲಿನ ಟೀಚರ್ಸು ಹೂಬಾಣ ಓದಿಲ್ಲ, ನನಗೆ ಗೊತ್ತಿಲ್ಲ ಹಾಡು. ಆ ಹಾಡನ್ನ ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಓಡ್ತಂದ್ರೆ ಓಡ್ತು ಇವತ್ತಕ್ಕೆ ಆ ವಿದ್ಯಾರ್ಥಿನಿ ಆಕಿನ್ಕಿಂತ ನೀವೆಲ್ಲ ಸುಂದರಿಯರೇ, ಆಕಿನ್ಕಿಂತಲೂ ನೀವೆಲ್ಲ ಹಾಡುಗಾರರೇ. ಆಕಿನೂ ಹಾಡುಗಾರತೆ, ಆಕಿನ ಬಗ್ಗೆ ನಮ್ಗಿಲ್ಲ, ಆಕಿನೂ ಹಾಡುಗಾರ, ನೀವೆಲ್ಲ ಹಾಡು, ನಿಮ್ಮಲ್ಲಿ ಕಂಠ ಇದೆ, ದೇವ್ರ ಕೊಟ್ಟನ ಕಂಠ. ಒಂದು ಹಾಡು ಎಷ್ಟು ಚೆನ್ನಾಗಿದೆ, ಲೋಕದ ಡೊಂಕು ನೀವೇ ಕಿತ್ತಿದ್ದೀರಿ. ಇದನ್ನು ರಾಗಬದ್ಧವಾಗಿ ಹಾಡು. ಲೋಕದ ಡೊಂಕು ನೀವೇ ಕಿತ್ತಿದ್ದೀರಿ, ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ವೆಚ್ಚ ಕೂಡಲ ಸಂಗಮ ದೇವ. ಎಷ್ಟು ಅದ್ಭುತವಾದಂತ ವಚನ ಇದೆ. ಇದನ್ನು ರಾಗಬದ್ಧವಾಗಿ ಹಾಡಬಹುದು. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲ ಒಣಗುವ ಮರ ಮೆಚ್ಚಿದವರು ನಿಮ್ಮ ನೆತ್ತವಲ್ಲರು ಕೂಡಲ ಸಂಗಮ ದೇವ. ಎಂಥವ್ರಿಗೆ ಎಲ್ಲ ವಚನಗಳು ಎಷ್ಟು ಚೆನ್ನಾಗಿ. ನಮ್ಮಲ್ಲಿ ನನ್ನ ವಿದ್ಯಾರ್ಥಿ ಇದ್ದಾಳೆ ಕನಿಷ್ಠ ಫಾತಿಮಾ ಅಂತ 3 ವಚನಗಳನ್ನ ಹೇಳಿ ಆಕೆ ಎಷ್ಟು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಇವತ್ತು ಸಮಾಜದಲ್ಲಿ ಧೈರ್ಯದಿಂದ ಎಲ್ಲರಿಗಿಂತಲೂ ಚೆನ್ನಾಗಿ ಕನಿಷ್ಠ ಫಾತಿಮಾ ನನ್ನ ಶಿಷ್ಯಳು ಬದುಕ್ತಾಳಂತಂದ್ರೆ ವಚನಗಳು ಬಹಳ ಪ್ರೇರಣಾದಾಯಕ. ವಚನಗಳು ನಿಮ್ಮ ಬಗ್ಗೆ ಆತ್ಮಸ್ಥೈರ್ಯವನ್ನು ತುಂಬುತ್ತವೆ. ಅದಕ್ಕೆ ವಚನಗಳನ್ನ ಹೇಳುವುದಷ್ಟೇ ಅಲ್ಲ, ಹಾಡುಗಳನ್ನ ಹಾಡಬೇಕು. ಒಂದೊಂದು ಸಲ ಏನಂತದೆ, ನಾವು ಸಂಪತ್ತನ್ನ ಗಳಿಸ್ತೀವಿ, ಒಂದೊಂದು ಸಲ ನಾವೆಲ್ಲ ವೈಭವಿತವಾಗಿರ್ತೀವಿ, ಬಡತನ ಸಿರಿತನ ಎಲ್ಲವೂ ಬರ್ತವೆ. ಅದನ್ನ ಮೆಟ್ಟಿ ನಿಲ್ಲುವಂಥದ್ದು ತಾಕತ್ತು, ಆ ಕಷ್ಟ ಕಾರ್ಪಣ್ಯಗಳನ್ನ ಬದುಕಿ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ನೋಡ್ತಾರೆ ಅನ್ನುವಂಥದ್ದು ಒಂದು ಕಡೆ ಇದ್ರೆ, ಹೆಣ್ಣು ಮಕ್ಕಳು ಸಾಧನೆ ಮಾಡಿದ ಬಳಿಕ ಅವರನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತನ್ನ ಉಲ್ಲೇಖ ಮಾಡುವುದು, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಎಲ್ಲ ವರ್ಗಕ್ಕೆ ಸಮಾನತೆಯ ನಾವು ಅವಕಾಶವನ್ನ ಕೊಟ್ಟಿದ್ದಾರೆ. ಈ ಸಮಾನತೆಯ ಮಾತೃತ್ವದ ಏನು ಈ ಬದುಕಿನಲ್ಲಿ ನಾವೆಲ್ಲರೂ ಮನುಷ್ಯರು, ಮನುಷ್ಯ ಕುಲ ಪಥ ಒಂದೇ. ಅದಕ್ಕಾಗಿ ಕಂಪ್ಯೂಟರ್ ಸಕ್ಸೆಸ್ ಕಂಪ್ಯೂಟರ್ ನಲ್ಲಿ ಎಂತೆಂತ ಹೂಗಳು ಅರಳಗತ್ತವ ಅಂತಂದ್ರೆ, ನಾನು ಕೇಳಿದೆ ಎಲ್ಲಿಂದ ಬರ್ತಾರೆ ಇಷ್ಟೆಲ್ಲ ವಿದ್ಯಾರ್ಥಿಗಳು, ಇವ್ರು ಇದೇ ಊರಿನವರನ್ನ, ಶಾಬಾಜರ ಅಥವಾ ನಾಕಾದವರನ್ನ ಅಂತ ಕೇಳ. ಇಲ್ಲ ಸರ್, ಗ್ರಾಮೀಣ ಪ್ರದೇಶದಿಂದಲೂ ನಮ್ಮ ವಿದ್ಯಾರ್ಥಿನಿಯರು ಬಂದು ತರಬೇತಿಯನ್ನ ಪಡೆದುಕೊಂಡು ವಿವಿಧ ಕ್ಷೇತ್ರಗಳಿಗೆ ಹೋಗ್ತಾರ ಅನ್ನುವಂತ ಮಾತನ್ನ ನನಗೆ ಹೇಳಿದ್ರು. ಸೊ ಹಾಗಾಗಿ ನೀವು BA ಓದ್ತಿರೋ ಗೊತ್ತಿಲ್ಲ, BCom ಓದ್ತಿರೋ ಗೊತ್ತಿಲ್ಲ, ಸೈನ್ಸ್ ಓದ್ತಿರೋ ಗೊತ್ತಿಲ್ಲ, ಏನೇನು ನೀವೆಲ್ಲ ಓದ್ತೀರ, ಅಥವಾ ಗೃಹಿಣಿ ಆಗಿರಬಹುದು, ಉದ್ಯಮಿದಾರಿ ಆಗಿರಬಹುದು, ಅಥವಾ ಯಾವುದೋ ಸಣ್ಣ ಪುಟ್ಟ ಕೆಲಸವನ್ನ ಮಾಡುತ್ತಿರಬಹುದು, ಅದು ನಮ್ಮ ಕಾಯಕ. ಅದು ಕಾಯಕ ಸಣ್ಣದಾದರೇನು ದೊಡ್ಡದಾದರೆ ಅದು ಕಾಯಕ. ನನ್ನ ಬದುಕನ್ನ ಕಟ್ಟಿಕೊಳ್ಳುವುದಕ್ಕೆ, ನನ್ನ ಸಂತೃಪ್ತಿಯ ಬದುಕಿಗೆ ಒಂದು ಕಾಯಕ ಬೇಕು. ಅದು ಕಾಯಕ ಎಂಥದ್ದು ಇರಬೇಕಂದ್ರೆ ಕಾಯಕ ಇದು ಪರೋಪಕಾರಿಯಾಗಿರಬೇಕು. ಇವ್ರು ಮಾಡ್ತಾ ಇರುವಂತಹ ಪರೋಪಕಾರಿ, ಇದೆಲ್ಲ ಶಿಕ್ಷಕಿಯರಿದ್ದೀರಿ, ನೀವೆಲ್ಲ ಸಂಪನ್ಮೂಲ ವ್ಯಕ್ತಿಗಳಿದ್ದೀರಿ. ನಿಮ್ಮ ಕೈ ಒಳಗೆ ಕಲ್ತಂತ ಈ ವಿದ್ಯಾರ್ಥಿನಿಯರು 6 ತಿಂಗಳ ಕೋರ್ಸ್, ಒಂದು BA ಮುಗಿಬೇಕಾದ್ರೆ 3 ವರ್ಷ ಬೇಕು. ಹೌದಾ? 3 ವರ್ಷ ಬೇಕಿಲ್ಲ? BCom ಮುಗಿಬೇಕಾದ್ರೆ 3 ವರ್ಷ ಬೇಕು. 6 ತಿಂಗಳಿನಲ್ಲಿ ಎಷ್ಟು ವಿದ್ಯಾರ್ಥಿಗಳ ಒಂದೊಂದು ಏನು ಸಂಪಾದನೆಯನ್ನು ನೀವು ಮಾಡ್ತಾ ಇರಲಿಲ್ಲ. ಇನ್ನೂ ಹೆಚ್ಚಿನ ಏನೇನು ಆ ಸಾಫ್ಟ್ವೇರ್ ಏನೇನು ಅದರೊಳಗಿದೆ ಅವೆಲ್ಲವನ್ನ ಮಕ್ಕಳಿಗೆ ಕಲಿಸ್ಕೊಟ್ರಿ. ಬಹಳ ಚೆನ್ನಾಗಿ ಅಧ್ಯಯನವನ್ನ ಮಾಡಿದ್ದಾರೆ. ನೀವು ಸಮಾಜದಲ್ಲಿ ತಲೆ ಎತ್ತಿ ಬದುಕಬೇಕು. ಯಾಕೋ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಅನ್ಸಿರುತ್ತೆ. ಅವ್ರಿಗೆ ಕಂಪ್ಯೂಟರ್ ಬೇಕಾಗಿದೆಯಲ್ಲೋ ಗೊತ್ತಿಲ್ಲ, ಎಲ್ಲರಿಗೂ ಕಂಪ್ಯೂಟರ್ ಬೇಕು. ಯಾಕಂದ್ರೆ ಇವರು ಕಾನ್ಸಂಟ್ರೇಟ್, ನಿಮ್ಮಲ್ಲಿದ್ದಂತ ಕಾನ್ಸಂಟ್ರೇಟ್ ನಮ್ಮಲ್ಲಿ ಇಲ್ಲ. ನಾನು ಒಪ್ಕೋತೀನಿ, ನೀವು ಒಪ್ಕೋತಿರಲ್ಲ. ನಿಮಗೆ ಏನೇ ಕೆಲಸ ಕೊಟ್ಟರು ಬಹಳ
ಶಿಸ್ತುಬದ್ಧ ಮಾಡ್ತೀವಿ. ನಿಮ್ಮ ಏನು ರಕ್ತಗತನೆ ಬಂದು ಮಹಿಳೆಯರಲ್ಲಿ ರಕ್ತಗತನೆ ನೀವು ಬದುಕುವ ಶೈಲಿ, ನಿಮ್ಮ ಉಡುಪುಗಳಾಗಿರಬಹುದು, ನೀವೆಲ್ಲ ಯಾವ ರೀತಿ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸ್ತೀರಿ. ನಾನು ಅನೇಕ ಬಡತನದಲ್ಲಿರುವಂತಹ ಮಹಿಳೆಯರನ್ನ ಸರಿ ನೋಡಿ ಎಷ್ಟು ಕಷ್ಟಗಳನ್ನು ಅನುಭವಿಸ್ತಾರೆ ಅವರು. ನಿಮಗೆ ಅಂತಹ ಕಷ್ಟಗಳನ್ನೇ ಇಲ್ಲ. ತಂದೆ ತಾಯಿ ಒಂದು ಸ್ವಲ್ಪ ಸರಿಯಾಗದ ಅಂತ ಅನ್ಕೊಂಡಿನಿ. ಇನ್ನ ಕೆಲವು ತಪ್ಪು ಇರಬಹುದು, ಬಡತನದಲ್ಲಿ ಇರಬಹುದು. ಅವೆಲ್ಲವನ್ನ ಮೆಟ್ಟಿ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಬದುಕನ್ನ ಕಟ್ಟಿಕೊಳ್ಳಬೇಕು. ಅದಕ್ಕೆ ಕಂಪ್ಯೂಟರ್ ನಾಲೆಜ್ ಹೆಂಗಿದೆ ಅಂತಂದ್ರೆ ಬಹಳ ಚೆನ್ನಾಗಿದೆ. ಈ ಮನುಷ್ಯ ಏನು ಬರಲ್ಲ, ಇವನಿಗೆ ಡಿಗ್ರಿನೇ ಇಲ್ಲ ಅಂತ ಅನ್ನೋದು. ನನ್ನಲ್ಲಿ ಒಬ್ಬ ವಿದ್ಯಾರ್ಥಿ ಅದ, ಎಷ್ಟು ಚೆನ್ನಾಗಿದೆ, ಓದಿದ ಕಡಿಮೆನೆ, SSLC ಫೇಲ್ ಆಗ್ಯಾನ. ಆದ್ರೆ ಕಂಪ್ಯೂಟರ್ ಸೆಂಟರ್ ತೆರೆದು ನಮ್ಮಂತ PhD ಮಾಡಿದವರು ಅವ್ರು ಮುಂದೆ ಹೋಗ್ಕೊಂಡಿರ್ತೀವಿ. ಮತ್ತೆ ಈ ನಾಲೆಜ್ ಯಾರ್ದು ಹೆಚ್ಚಿಗೆ? ಅವ್ನು ಹೆಚ್ಚಿಗೆ, ನಾನು ಹೆಚ್ಚಿಗೆ. ಸೊ ಅದರೊಳಗೆ ಅವ ನಾಲೆಜ್ ಹೆಚ್ಚಿಗಿದೆ, ಇನ್ನೊಂದ್ರಾಗ ನಾಲೆಜ್ ಹೆಚ್ಚಿಗೆ, ನನಗೆ ನಾಲೆಜ್ ಇದೆ. ಇದಕ್ಕೆ ನಾವು ಸ್ವಾಗತ ಮಾಡ್ಕೋಬೇಕು. ನಿಮ್ಮಲ್ಲಿರುವಂತ ನಾಲೆಜ್ ನನಗಿಲ್ಲ, ನಿನ್ನಲ್ಲಿದ್ದಂತ ನಾಲೆಜ್ ಇನ್ನೊಬ್ಬರಿಗೆ ಇರಲಿಲ್ಲ. ಒಬ್ಬರಿಗೆ ಕಂಠ ಚಲೋ ಕೊಡ್ತಾನೆ, ಹಾಡ ಹಾಡಕ್ಕೆ ಬರ್ತದೆ, ಇನ್ನೊಬ್ಬರಿಗೆ ಇನ್ನೊಂದು ಚೆನ್ನಾಗಿ ಬರ್ತದೆ, ಇನ್ನೊಂದು ಏನಾದ್ರೂ ಪ್ರತಿಭೆ ಇರ್ತದೆ, ಭಾಷಣ ಮಾಡುವ ಕಲೆ ಇರ್ತದೆ. ಇವೆಲ್ಲವನ್ನ ರೂಢಿಸಿಕೊಂಡು ನೀವೆಲ್ಲ ಬದುಕನ್ನ ಕಟ್ಟಿಕೊಳ್ಬೇಕು. ಎಂಥ ಬದುಕಾಗಬೇಕಂದ್ರೆ ಪರೋಪಕಾರಿಯಾದಂಥ ಬದುಕಾಗಬೇಕು. ಎಷ್ಟು ಚೆನ್ನಾಗಿದೆ ಕೇಳ್ರಿ ಮಾತನ್ನ ಕೇಳಿ. ಇಬ್ಬರು ವ್ಯಾಪಾರಿಗಳು ಎಷ್ಟು ಚೆನ್ನಾಗಿದೆ. ಈ ಮಹಾಭಾರತವನ್ನ ಅಂದ್ರೆ ಯುದ್ಧವನ್ನ, ಮನಸ್ತಾಪವನ್ನ, ನಮ್ಮ ನಡುವೆ ಮನಸ್ತಾಪ ಇರ್ತವೆ.